ಅರ್ಥಗ್ರಹಣೆ. ಅರ್ಥಗ್ರಹಣೆಯು ಮನುಷ್ಯನ ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಿರ್ಮಿಸಲ್ಪಡುತ್ತದೆ. ಮನುಷ್ಯನ ಮಾನಸಿಕ ಸ್ಥಿತಿಯು ಯಾವಾಗಲೂ ಪರಿಸರದಲ್ಲಿಯ ಹಿನ್ನೆಲೆಗೆ ಸಂಬಂಧಿಸಿ ನಿರ್ಮಿತವಾಗುತ್ತದೆ. ಯಾವುದೇ ಒಂದು ಪ್ರಚೋದನೆಯು ಅದರ ಹಿನ್ನೆಲೆಯ ಮುಖಾಂತರವಾಗಿ ಅರ್ಥವನ್ನು ಗ್ರಹಿಸಲಾಗುತ್ತದೆ. ಕಾರಣ ಕಲಿಯುವಿಕೆಯಲ್ಲಿ ಅರ್ಥಗ್ರಹಣೆಗೆ ಈ ವಾದವು ಉನ್ನತ ಸ್ಥಾನವನ್ನು ಕಲ್ಪಿಸಿದೆ. ಯಾವುದೇ ಒಂದು ಪ್ರಚೋದನೆಯು ತನ್ನ ಪರಿಸರದಲ್ಲಿಯ ಇತರ ಅಂಶಗಳೊಡನೆ ಯಾವ ಒಂದು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಿದೆಯೋ ಆ ಸಂಬಂಧವನ್ನು ಅರ್ಥೈಸಿದಾಗ ಒಳನೋಟದ ಕಲಿಕೆಯು ತಾನಾಗಿ ಒಳಗೂಡುತ್ತದೆ. ಒಳನೋಟದ ಸ್ಥಿತಿಯು ಹಿನ್ನೆಲೆಯಲ್ಲಿನ ಒಂದು ಪ್ರಚೋದನೆಗಳು ಕೇಂದ್ರೀಕೃತವಾದ ಪ್ರಚೋದನೆಗೆ ಯಾವ ರೀತಿ ಸಂಬಂಧಿಸಿವೆಯೋ ಅದನ್ನು ತಿಳಿದುಕೊಳ್ಳುವುದಾಗಿದೆ. ಈ ಅರ್ಥಗ್ರಹಿಕೆಯು ಮನುಷ್ಯನ ತಿಳುವಳಿಕೆ, ವೈಚಾರಿಕತೆ, ಬಯಕೆ, ಭವಿಷ್ಯತ್ತಿನಲ್ಲಿಯ ಊಹೆ ಮುಂತಾದವುಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಯು ಒಂದು ಕಠಿಣವಾದ ಸಮಸ್ಯೆಯನ್ನು ಎದುರಿಸುತ್ತಾನೆಯೋ ಆಗ ವಿದ್ಯಾರ್ಥಿಯು ಸಮಸ್ಯೆಯನ್ನು ಛೇದಗೊಳಿಸುತ್ತಾನೆ, ಪ್ರಾಸಂಗಿಕತೆಗೆ ಅನ್ವಯಿಸುತ್ತಾನೆ, ಅವಶ್ಯ ಮತ್ತು ಅನವಶ್ಯ ಭಾಗಗಳನ್ನು ಗುರುತಿಸುತ್ತಾನೆ. ಈ ಹಿಂದೆ ಗಳಿಸಿದ ಜ್ಞಾನವನ್ನು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಲ್ಲಿ ಉಪಯೋಗಿಸುತ್ತಾನೆ ಮತ್ತು ಸಾವಧಾನದಿಂದ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯುತ್ತಾನೆ. ಮನುಷ್ಯ ಮತ್ತು ಅವನಿಗೆ ಸಂಬಂಧಿಸಿದ ಪರಿಸರ ಯಾವಾಗಲೂ ಬದಲಾಗುತ್ತಿರುತ್ತದೆ. ಆ ಕಾರಣದಿಂದ ಅವನ ಗ್ರಹಿಕೆ ಮತ್ತು ತಿಳುವಳಿಕೆಗಳು ಕೂಡ ಬದಲಾಗುತ್ತಿರುತ್ತವೆ.